ಮರು ಚುನಾವಣೆ ಏನಿದೆಯಲ್ಲ, ಇದು ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೂ ಅನುಮಾನ ಇಲ್ಲ ಸರ್. 70% ವೋಟಿಂಗ್ ಆಗಿದೆ, 71%. ಈ ಜಾತಿಯ ವಿಷ ಬೀಜ ಬಿತ್ತಿದೆ ಸರ್. ಆದ್ರೆ ಈ ಬಾರಿಯ ಚುನಾವಣೆ ಮಾನವನಿಗೆ ಬುದ್ಧಿ ಕಲಿಸಿದೆ. ಅವರ ಕೊಡುಗೆ ಎಷ್ಟಿದೆ, ಯಾವ ಮಟ್ಟದಲ್ಲಿತ್ತು, ತಳಮಟ್ಟದಲ್ಲಿತ್ತು ನಮ್ಮ ಭಾರತ ದೇಶ. ಬಾಯ್ಪಟ್ಟಿ ಹಚ್ಚಿಬಿಟ್ಟಿದ್ದಾರೆ, ಉಸಿರು ಬಿಡಂಗಿಲ್ಲ ಭಾರತ ದೇಶದ ಮೇಲೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಈಗಾಗಲೇ ಸಾಕಷ್ಟು ವಿಜೃಂಭಣೆಯಿಂದ ಮತದಾನವನ್ನು ಚಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಕಳೆದ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ BG ಅಜಯ್ ಕುಮಾರ್ ಅವರಿದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತಾನೆ. ಈ ಬಾರಿಗೆ ಸಾಕಷ್ಟು ವಿಜೃಂಭಣೆಯಿಂದ ಒಂದು ಹಬ್ಬದ ವಾತಾವರಣದ ರೀತಿ ಈಗಾಗಲೇ ಮತ ಚಲಾವಣೆ ಮಾಡಲಿಕ್ಕೆ ಮತಗಟ್ಟೆ ಹತ್ತ ಎಲ್ಲ ಮತದಾರರು ಬರ್ತಾ ಇರ್ತಕ್ಕಂಥದ್ದು. ಸರ್, ತಾವು ಕೂಡ ನೋಡ್ತಾ ಇದ್ದೀರಿ, ಏನು ಹೇಳ್ತೀರಿ ಸರ್? ಸರ್, ಆ್ಯಕ್ಚುಲಿ ನಾನು 21ನೇ ವಯಸ್ಸಲ್ಲಿ ನಾನು ನಮ್ಮ 17ನೇ ವಾರ್ಡಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಅಲ್ಲಿಂದ ಇಲ್ಲಿಗೆ 31 ವರ್ಷ ನಾನು ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ನಿಮಗೆ ಗೊತ್ತಿದ್ದ ಹಾಗೆ ಒಂದು 5 ವರ್ಷಕ್ಕೆ ಎಷ್ಟು ಚುನಾವಣೆಗಳೇ ಬರ್ತಾವೆ ಅಂತೇಳಿ ಎಲ್ರಿಗೂ ಗೊತ್ತು. ಒಂದು ಗ್ರಾಮ ಪಂಚಾಯಿತಿ, ಒಂದು ತಾಲೂಕ್ ಪಂಚಾಯಿತಿ, ಒಂದು ಜಿಲ್ಲಾ ಪಂಚಾಯಿತಿ, ಆಮೇಲೆ 3 MLCಗಳು 6 ಆಯಿತು, ಒಂದು MLA, ಒಂದು MP, 8 ಚುನಾವಣೆಗಳು ಆಗುತ್ತೆ. ಅಲ್ಲಿಗೆ 31 ವರ್ಷ. ಒಂದು ಕಾರ್ಪೊರೇಷನ್ ಬೇರೆ ಬರುತ್ತೆ, 9 ಚುನಾವಣೆ ಆಗುತ್ತೆ. ಅಲ್ಲಿಗೆ 31 ವರ್ಷ ಅಂದರೆ 6 ಸಾರಿ ಚುನಾವಣೆ ಮಾಡಿರ್ತೀವಿ ನಾವು. 9 54 ಚುನಾವಣೆ ಮಾಡಿದ್ದೀನಿ ನಾನು. ಅದಲ್ಲದೆ ನನ್ನನ್ನು ಗುರುತಿಸಿ ನಮ್ಮ ಭಾರತೀಯ ಜನತಾ ಪಕ್ಷ ನನಗೆ ಪಾಂಡಿಚೇರಿ, ತಮಿಳ್ನಾಡು ಭಾಷೆ ಬರದೇ ಇದ್ದರೂ ನನಗೆ ಅಲ್ಲಿ ಇನ್ಚಾರ್ಜ್ ಹಾಕಿದ್ರು. ಅದಾದಮೇಲೆ ಗುಲ್ಬರ್ಗದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಗೂ ಸಹಿತ ಇನ್ಚಾರ್ಜ್ ಹಾಕಿದ್ರು. ಅಲ್ಲಿಗೆ ಒಟ್ಟಾರೆಯಾಗಿ ನಾನು ಸುಮಾರು 50ಕ್ಕಿಂತ ಹೆಚ್ಚು ಚುನಾವಣೆಗಳನ್ನು ಮಾಡಿದ್ದೀನಿ. ನಾನು ಸ್ವಂತ 4 ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, 3 ಮಹಾನಗರ ಪಾಲಿಕೆ, 1 MLA ಚುನಾವಣೆ. ಸರ್, ಇಷ್ಟು ಚುನಾವಣೆಗಳನ್ನು ನಾನು ಪಾರ್ಟಿಸಿಪೆಂಟ್ ಅಂದರೆ ನಾನು ಒಬ್ಬ ಸ್ಪರ್ಧಾಳು ಥರ ನಿಂತು ಚುನಾವಣೆಯನ್ನು ಮಾಡಿದ್ದೀನಿ ನಾನು. ಆದರೆ ಈ ಬಾರಿಯ ಮರು ಚುನಾವಣೆ ಏನಿದೆಯಲ್ಲ, ಇದು ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೂ ಅನುಮಾನ ಇಲ್ಲ. ಅಷ್ಟೊಂದು ಜನ ಎಷ್ಟು ಉತ್ಸಾಹದಿಂದ ಮತದಾನವನ್ನು ಮಾಡ್ತಾ ಇದ್ದಾರೆ. ರಿಯಲಿ ಈ ಹಳ್ಳಿ ಭಾಗದಲ್ಲಿ ನಾನು ಸಾಕಷ್ಟು ಹಳ್ಳಿಗಳಿಗೆ ಓಡಾಡಿದೆ ಸರ್. 70% ವೋಟಿಂಗ್ ಆಗಿದೆ, 71%. ಸರ್, ಈಗ ಇನ್ನು 2.5 ಅಲ್ವಾ, 71% ವೋಟಿಂಗ್ ಆಗಿದೆ ಸರ್. ಆಶ್ಚರ್ಯ ಅಲ್ವಾ ಇದು? ಯಾಕಂದ್ರೆ ಕಳೆದ ಸಾರಿ ನಾನು MLA ನಿಂತಾಗ ಟೋಟಲ್ ಒಟ್ಟಾರೆಯಾಗಿ ಇಡೀ ಕಾನ್ಸ್ಟಿಟ್ಯೂನ್ಸಿ 69% ಆಗಿತ್ತು, 69%. ಮಧ್ಯಾಹ್ನಕ್ಕನೇ ಇಷ್ಟ ಆಗಿದೆ ಅಂದರೆ ಎಷ್ಟು ಹುಮ್ಮಸ್ಸು ಬರುತ್ತೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರುಗಳನ್ನ ನೋಡ್ರಿ. ಕಾರ್ಯಕರ್ತರುಗಳಲ್ಲಿ ವೈಯಕ್ತಿಕವಾಗಿ ಇವತ್ತು ಪಾರ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೊಬ್ರು ಕೂಡ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಯಾವುದನ್ನು ಬಯಸ್ತಾ ಇರೋದು ಒಂದೇ, ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕು, ಕಮಲನ್ನ ಹರಡಿಸ್ಬೇಕು, ವಿಧಾನಸೌಧಕ್ಕೆ ಕಳಿಸ್ಬೇಕು. ಇಷ್ಟೇ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ತಾವು ಕೂಡ ಬೇರೆ ಬೇರೆ ಹಳ್ಳಿಗಳನ್ನು ಕೂಡ ಸುತ್ಕೊಂಡು ಬಂದ್ರಿ. ಬೇರೆ ಹಳ್ಳಿಗಳಲ್ಲಿ ವಾತಾವರಣ ಅಂದ್ರೆ ತಾವು ಕೂಡ ಎಷ್ಟು ಮತದಾನ ಆಗಿರ್ತಕ್ಕಂಥದ್ದು, ಯುವಕರು ಈ ಬಾರಿಗೆ ಜಾಸ್ತಿ ಹುಮ್ಮಸ್ಸಿನಿಂದ ಮತವನ್ನ ಚಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಅಂದ್ರೆ ಯುವಕರಿಗೆ ಏನು ಹೇಳ್ತೀರಿ ಸರ್? ಸರ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಯುವಕರಿಗೆ ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಸರ್, ನಿಮ್ಮ ಮೂಲಕ ನಾನು ಯುವಕರಿಗೆ ಕೈ ಮುಗಿತೀನಿ. ಈಗೇನಾಗ್ಬಿಟ್ಟಿದೆ ಯುವಕರಿಗೆ ನಾನು ಕೈ ಮುಗಿದು ಕೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಈ ಜಾತಿಯ ವಿಷ ಬೀಜ ಬಿತ್ತಿದೆ ಸರ್. ಈ ಭಾರತ ದೇಶದಲ್ಲಿ ಏನಾಗಿದೆ, ಇವನು ಲಿಂಗಾಯತ, ಇವನು ಒಕ್ಕಲಿಗ, ಇವನು ಕುರುಬ, ಇವನು ನಾಯಕ, ಇವನು ಬ್ರಾಹ್ಮಣ, ಇವನು ವೈಶ್ಯ, ಇವನು ಕ್ಷೂದ್ರ, ಈ ರೀತಿಯ ವಿಷ ಬೀಜ ಬಿತ್ತು ಬಿಟ್ಟಿದ್ದಾರೆ. ಯಾರು ಅಲ್ಲ, ಇವರೇ ಕಾಂಗ್ರೆಸ್ಸಿಗರೇ. ಅದಕ್ಕೆ ದಯವಿಟ್ಟು ನಾನು ಯುವಕರಿಗೆ ಕೈ ಮುಗಿದು ಕೇಳ್ತೀನಿ ಈ ಮೂಲಕ, ದಯವಿಟ್ಟು ಈ ಕ್ಷಣದಿಂದನೇ ಜಾತಿನ ನಿಮ್ಮ ಮನೆ ಹೊಸಲು ಒಳಗೆ ಬಿಟ್ಟು ಬರ್ರಿ, ನಿಮ್ಮ ಹೊಸಲಿಂದ ಹೊರಗೆ ತರಬೇಡ್ರಿ. ದಯವಿಟ್ಟು ಜಾತಿ ವ್ಯವಸ್ಥೆ ಇವತ್ತು ನಮ್ಮ ಭಾರತ ದೇಶನ ತುಳಿತಾ ಇದೆ. ಯಾವುದ್ರಿ ಜಾತಿ? ನಾನು ಹೇಳಿದ್ದೀನಿ, ಇಲ್ಲಿರ್ತಕ್ಕಂಥವ್ರು ಎಲ್ಲರದು ಒಂದು ಬ್ಲೇಡ್ ತಗೊಂಡು ಕೈ ಕೊಯ್ಯಿರಿ ನೀವು. ಯಾರ್ದಾದ್ರೂ ಹಳದಿ ರಕ್ತ ಬರುತ್ತಾ? ಯಾರ್ದಾದ್ರೂ ನೀಲಿ ರಕ್ತ ಬರುತ್ತಾ? ಯಾರ್ದಾದ್ರೂ ಬಿಳಿ ರಕ್ತ ಬರುತ್ತಾ? ಯಾರ್ದು ಹಸಿರು ರಕ್ತ ಬರುತ್ತಾ? ಎಲ್ಲರದು ಬರೋದು ಯಾವ್ದ್ರಿ? ಯಾವುದು ಅಲ್ವಾ? ಹಂಗಿದ್ಮೇಲೆ ಯಾಕ್ರಿ ಜಾತಿ? ಅದಕ್ಕೆ ನಾನು ಯುವಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾರು ಅಭಿವೃದ್ಧಿ ಪರವಾಗಿರ್ತಾರೆ, ಯಾರು ನಿಮ್ಮ ಬಗ್ಗೆ ಚಿಂತನೆ ಮಾಡ್ತಾರೆ, ಯಾರು ಈ ದೇಶಕ್ಕಾಗಿ
ದುಡಿತಾರೆ, ಯಾರು ನಮ್ಮ ಉಳಿವಿಗಾಗಿ ದುಡಿತಾರೆ, ನಮ್ಮ ರಕ್ಷಣೆಗಾಗಿ ಯಾರು ನಿಲ್ತಾರೆ, ಇಂಥರ ಪರವಾಗಿ ನಿಲ್ಬೇಕು ನಾವು. ಅಂಥವ್ರು ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಜಾತಿಯ ಒಂದು ವೈಷಮ್ಯದ ಬೀಜವನ್ನು ಬಿತ್ತಿದಾರಲ್ಲ, ಆವಾಗ ಹಿಂದೆ ಸರಿದು ಬಿಡ್ತಾರೆ. ದಯವಿಟ್ಟು ಯುವಕರಿಗೆ ನಾನು ಕೈ ಮುಗಿದು ಕೇಳ್ತೀನಿ, ಜಾತಿನ ಬಿಟ್ಬಿಡ್ರಿ. ಯಾದ್ರಿ ಹೈಯಿಂದ ಅವರು ಮನುಷ್ಯರಲ್ಲೇನ್ರಿ? ಸುಮ್ಮನೆ ಯಾಕೆ ಹೈಯಿಂದ ಅಂತೇಳಲ್ಲ ಅವರಲ್ಲಿ ಬೀಜ ಬಿತ್ತಿರಿ? ಅವ್ರ ಬಗ್ಗೆ ಗೌರವ ಇದೆ, ಅಪಾರವಾದ ಗೌರವ ಇದೆ, ಅವರು ಮನುಷ್ಯರೇ. ಯಾಕ್ರಿ ಹೈಯಿಂದ ಅನ್ಬೇಕು? ಸುಮ್ಮನೆ ಯಾಕ್ರಿ ಇವರು ಹೈಯಿಂದ ನಾಯಕರಂತಾರಪ್ಪ ದಾವಣಗೆರೆ ದಕ್ಷಿಣದಲ್ಲಿ. ಮತ್ತು ಅಂದರೆ ಅಲ್ಪಸಂಖ್ಯಾತರು, ಈ ಅಂದರೆ ಹಿಂದುಳಿದವರು, ಅಂದರೆ ದಲಿತರು, ಮತ್ತು ಅಲ್ಪಸಂಖ್ಯಾತರುಗಳು 21 ಜನ ನಾಮಪತ್ರ ಸಲ್ಲಿಕೆ ಮಾಡಿದ್ರಲ್ಲ, ಎಲ್ಲರೂ ಕೂಡ ಟಿಕೆಟಿಗೆ ಬೆಂಗಳೂರು ಡೆಲ್ಲಿಗೆ ಹೋದ್ರಲ್ಲ. ಮತ್ತು ಹೈಂದದವರು ಉಳಿವಿಗಾಗಿ ನಾವು ಕಾಂಗ್ರೆಸ್ನವ್ರು ಅಂತಿರಲ್ಲ, ಮತ್ತು ಯಾಕಪ್ಪ ನೀವು ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ನೀವು ಈ ಸರಿ ಅವಕಾಶ ಕೊಡಲಿಲ್ಲ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಅಲ್ವಾ? ಅದೇ ಅಲ್ಪಸಂಖ್ಯಾತರು ಸಿಡಿದೆದ್ದಿದ್ದಾರೆ, ಅದೇ ಹಿಂದುಳಿದವರು ಸಿಡಿದೆದ್ದಿದ್ದಾರೆ, ಅದೇ ದಲಿತರು ಸಿಡಿದು ಎದ್ದಿದ್ದಾರೆ. ಇಲ್ಲಿರ್ತಕ್ಕಂಥವ್ರು ಯಾರ್ಯಾರು ಯಾವ ಜನಾಂಗ ಅಂತ ಗೊತ್ತಿಲ್ಲ, ಆದರೆ ಈ ಬಾರಿಯ ಚುನಾವಣೆ ಮಾನವನಿಗೆ ಬುದ್ಧಿ ಕಲಿಸಿದೆ, ಮನುಷ್ಯನಿಗೆ ಬುದ್ಧಿ ಕಲಿಸಿದೆ, ಯುವಕರಿಗೆ ಬುದ್ಧಿ ಕಲಿಸಿದೆ, ಅಕ್ಕ ತಂಗಿಯರಿಗೆ, ತಂದೆ ತಾಯಂದ್ರಿಗೆ, ಹಿರಿಯರಿಗೆ, ಎಲ್ಲ ಮಾನವ ಜನಾಂಗಕ್ಕೆ ಬುದ್ಧಿ ಕಲಿಸಿದೆ. ಜಾತಿ ಏನಿದ್ರು ನಮ್ಮ ಮನೆ ಹೊಸಲಿಂದ ಒಳಗಿಡ್ಕೋಬೇಕು. ಇನ್ಮೇಲಿಂದ ಯಾರೇ ಹೈಯಿಂದ ಅನ್ಲಿ, ಇನ್ನೊಂದು ಅನ್ಲಿ, ಮತ್ತೊಂದು ಅನ್ಲಿ, ಯಾವುದು ಪ್ರಗತಿ ಪರವಾಗಿ ಯೋಚನೆ ಮಾಡ್ತಕ್ಕಂಥವ್ರ ಪರವಾಗಿ ನಾವು ಯುವಕರು ಇನ್ನು ಮುಂದೆ ಇರ್ತೀವಿ ಅಂತೇಳಿ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಯುವಕರಿಗೆ ನಾನು ಇಷ್ಟೇ ಇದುವರೆಗೆ ಏನು ಹೇಳಿದ್ನಲ್ಲ, ದಯವಿಟ್ಟು ಇನ್ನು ಮುಂದಿಂದ ನೀವು ನಮ್ಮ ಧರ್ಮನ ನಾವು ಗೌರವಿಸ್ತೀವಿ, ನಮ್ಮ ಜಾತಿನೂ ನಾವು ಗೌರವಿಸ್ತೀವಿ. ಅದು ನಮ್ಮ ಹಿಂದಿನಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದನ್ನು ಗೌರವಿಸೋಣ, ಅದನ್ನು ಆರಾಧಿಸೋಣ, ಅದನ್ನು ಕಾರ್ಯರೂಪಕ್ಕೂ ತರೋಣ. ಯಾವಾಗ ಶುಭ ಸಮಾರಂಭಗಳಲ್ಲಿ, ಮದುವೆ ಮುಂಜಿಗಳಲ್ಲಿ, ಇನ್ನಿತರೆ ಸಣ್ಣ ಪುಟ್ಟ ನಮ್ಮ ಜೀವನದಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳಲ್ಲಿ ಬಿಟ್ಟರೆ, ರಾಜಕೀಯ ವಿಚಾರದಲ್ಲಿ ಯಾವ ಕಾರಣಕ್ಕೂ ಜಾತಿನ ತರಬೇಡ್ರಿ. ಅಭಿವೃದ್ಧಿ ಅಷ್ಟೇ ಯೋಚನೆ ಮಾಡ್ರಿ, ದೇಶದ ಉಳಿವಿಗಾಗಿ ಯೋಚನೆ ಮಾಡ್ರಿ ಅಂತೇಳಿ ನಾನು ಅವ್ರಿಗೆ ಕೈ ಮುಗಿದು ಕೇಳಲಿಕ್ಕೆ ಬಯಸ್ತೀನಿ. ಇನ್ನು ಮತದಾರರು ಸಾಕಷ್ಟು ಕೂಡ ಇನ್ನೂ ಒಂದು ಹೆಚ್ಚು ಕಡಿಮೆ ಒಂದು 30% ಮತದಾರ ಇನ್ನೂ ಆಗ್ಬೇಕಂತೆ. ಇನ್ನೂ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಮತದಾರರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ನಾನು ಕೆಲವೊಂದು ಕಡೆಗೆ ಮನೆಗೆ ಹೋದೆ. ಮನೆಗೆ ಹೋಗಿ ಯುವಕರು ಕಟ್ಟೆ ಮೇಲೆ ಕೂತಿದ್ರು 1-1.5 ಆದರೂ ಕೂಡ. ಅಲ್ಲಪ್ಪ, ನೀವು ನಮ್ಮ ದೇಶ ಕಟ್ಟೋವಂಥವ್ರು, ಇವತ್ತು ನರೇಂದ್ರ ಮೋದಿಜಿ ಅವರ ತ್ಯಾಗ, ಅವರ ಕೊಡುಗೆ ಎಷ್ಟಿದೆ, ಯಾವ ಮಟ್ಟದಲ್ಲಿತ್ತು, ತಳಮಟ್ಟದಲ್ಲಿತ್ತು ನಮ್ಮ ಭಾರತ ದೇಶ. ಸರ್, ಎಷ್ಟು ಪ್ರಗತಿಪರ ಚಿಂತನೆಗಳನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಸರ್, ಹೊರದೇಶದವರು ನಮ್ಮ ದೇಶನ ಹಾವಾಡಿಗರ ದೇಶ, ಹಿಂದುಳಿದ ದೇಶ, ಬಡತನದ ದೇಶ, ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರತಕ್ಕಂಥ ದೇಶ, ಇವರನ್ನ ಭಾಳ ಬೇಗ ನಾವು ಅಕ್ವೈರ್ ಮಾಡ್ಕೊಂಡು ಇವ್ರ ಮೇಲೆ ಏನನ್ನ ಬೇಕಾದ್ರೂ ಬಲಾತ್ಕಾರವನ್ನು ಮಾಡ್ಬೋದು ಅನ್ನೋ ಏನು ಮಾತನಾಡ್ತಾ ಇದ್ರು. ಎಲ್ಲರಿಗೂ ಕೂಡ ಹಣೆಪಟ್ಟಿ ಅಲ್ಲ, ನರೇಂದ್ರ ಮೋದಿಜಿಯವರು ಬಾಯ್ಪಟ್ಟಿ ಹಚ್ಚಿಬಿಟ್ಟಿದ್ದಾರೆ. ಉಸಿರು ಬಿಡಂಗಿಲ್ಲ ಭಾರತ ದೇಶದ ಮೇಲೆ. ಆ ತಳಮಟ್ಟದಿಂದ ಮೇಲೆ ತಗೊಂಡೋಗಿದ್ದಾರೆ ನಮ್ಮ ನರೇಂದ್ರ ಮೋದಿಜಿಯವರು. ಹಾಗಾಗಿ ಮನೆಗೆ ಹೋಗಿ ನಾನು ಹೇಳಿದ್ದೀನಿ, ನರೇಂದ್ರ ಮೋದಿಜಿಯವರ ಮುಖವನ್ನು ನೋಡ್ರಿ, ನಮ್ಮ ರಾಜ್ಯದ ನಾಯಕ, ರೈತ ನಾಯಕ ಯಡಿಯೂರಪ್ಪನವರ ಮುಖ ನೋಡ್ರಿ, ಯುವ ನಾಯಕ ವಿಜೇಂದ್ರಣ್ಣನವ್ರ ಮುಖ ನೋಡ್ರಿ, ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥ ಸಾಧನೆ ಮಾಡಿದಂಥ ನಮ್ಮ ಹಿರಿಯ ಮುಖಂಡರುಗಳ ಮುಖ ನೋಡ್ರಿ, ಅಭಿವೃದ್ಧಿ ಮುಖ ನೋಡ್ರಿ, ಎದ್ದು ಬನ್ರಿ, ಓಟ್ ಹಾಕ್ರಿ ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಲ್ಲಿ ನಮ್ಮ ಕಾರ್ಯಕರ್ತರು ಅದೇ ಒಂದು ಉತ್ಸಾಹದಿಂದ ಮನೆಗೆ ಹೋಗಿ ಬಾಗಿಲು ಬಡಿದು ಕರ್ಕೊಂಡು ಬಂದು ಓಟ್ ಹಾಕ್ಸ್ತಾ ಇದ್ದಾರೆ. ಈ ಭಾಗದಲ್ಲಿ ನನಗೆ ನಂಬಿಕೆ ಇದೆ 90ಕ್ಕಿಂತ ಹೆಚ್ಚು % ಮತದಾನವನ್ನು ಈ ಅದಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮತದಾನ ಮಾಡ್ತಾರೆ ನಮ್ಮ ಬಂಧುಗಳು ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್, ಕರ್ನಾಟಕ ಧನ್ಯವಾದಗಳು. ಇದಿಷ್ಟು BG ಅಜಯ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮ ಸತ್ತಿಗೆರೆ, ಕರ್ನಾಟಕ TV, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.